ಡಾಕ್ಟರ್, ಇನ್ನು ಮತ್ತೊಂದು ಸಮಸ್ಯೆ ಅಂದರೆ ಬೇಬಿ ಆಕ್ನೆಸ್ ಕಾಮನ್ ಆಗಿ ಆಗ್ತಿರುತ್ತೆ ಬೇಬೀಸಲ್ಲಿ. ಸೊ ಅದ್ರ ಬಗ್ಗೆ ಪೇರೆಂಟ್ಸ್ ಏನು ತಿಳ್ಕೊಂಡಿರ್ಬೇಕು ಡಾಕ್ಟರ್? ಬೇಬಿ ಸ್ಕಿನ್ ಕಂಡೀಷನ್ಸಲ್ಲಿ ನಾವು ಜನರಲಾಗಿ ನಮ್ಮ ಬರುವಂಥ ಪೇಷಂಟ್ಸಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಯಾವುದೇ ರ್ಯಾಷಸ್ಸು ಅಥವಾ ಆ್ಯಕ್ನೆ ಪಿಂಪಲ್ ತಾನೇ ಬರುತ್ತೆ, ತಾನೇ ಕ್ಲಿಯರ್ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಸ್ಪೆಷಲಿ ನ್ಯೂ ಬಾರ್ನ್ ಬೇಬೀಸ್ ಹುಟ್ಟಿದಾದ್ಮೇಲೆ. ಸೊ ಹುಟ್ಟಿದಾದ್ಮೇಲೆ ನಿಮ್ಮ ಫೋಕಸ್ಸು ಹಾಲು ಕುಡಿಸೋದ್ರ ಮೇಲೆ ಇರಬೇಕು, ಬ್ರೆಸ್ಟ್ ಫೀಡಿಂಗ್ನ ಆದಷ್ಟು ಮ್ಯಾಕ್ಸಿಮಮ್ ಕೊಡೋದ್ರ ಮೇಲೆ ಇರಬೇಕು, ಮಗುದು ವೆಯ್ಟ್ ಗೇನ್ ಬಗ್ಗೆ ಇರಬೇಕು, ಮಗುದು ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ಗಮನ ಇರಬೇಕು. ಯಾವುದೇ ರ್ಯಾಷಸ್ಸು ತಾನೇ ಬರುತ್ತೆ, ತಾನೇ ಬರ್ತಾ ಇದೆ ಅಂತಂದ್ರೆ ತಲೆ ಕೆಡಿಸ್ಕೋಬೇಡಿ. ಆ್ಯಕ್ನೆ ಮಕ್ಕಳಲ್ಲಿ ಬೇಬಿ ಆ್ಯಕ್ನೆ ಕಾಮನ್. ಏನಾಗುತ್ತೆ ಅಂತಂದರೆ, ಮಗು ತಾಯಿ ಗರ್ಭದಲ್ಲಿದ್ದಾಗ ಬಹಳಷ್ಟು ಹಾರ್ಮೋನ್ಸು ಮಗುದು ಒಂದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಅದರದ್ದು ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್ ಆಗಿ ಮಗುನ ಹೊರಗಡೆ ತೆಗೆದಾಗ್ಲೂ ಕೂಡ ಇನ್ಫ್ಲೂಯೆನ್ಸ್ ಆಫ್ ಹಾರ್ಮೋನ್ಸ್, ಮೆಟರ್ನಲ್ ಹಾರ್ಮೋನ್ಸು ಅಥವಾ ಬೇಬಿ ಬಾಡಿಯಲ್ಲಿ ಹಾರ್ಮೋನ್ಸಿಂದ ವೇರಿಯೇಷನ್ ಆಗಿರುತ್ತೆ. ಅದು ಕೆಲವೊಂದು ಹಾರ್ಮೋನ್ಸ್ನ ಜಾಸ್ತಿ ಮಾಡೋದಿರ್ಬೋದು, ಕಡಿಮೆ ಮಾಡೋದಿರ್ಬೋದು ಆಗಿರುತ್ತೆ. ಹುಟ್ಟಿದ ತಕ್ಷಣವೇ ಸ್ಟೆಬಿಲೈಸ್ ಆಗೋ ತನಕ ಕೆಲವೊಂದು ಆ್ಯಕ್ನೆ ಬರ್ತದೆ, ಅಥವಾ ಕೆಲವೊಂದು ಗ್ಲ್ಯಾಂಡ್ಸ್ಗಳು ಬ್ಲಾಕ್ ಆದಾಗ, ಸ್ಕಿನ್ನಲ್ಲಿ ಒಳಗಡೆ ಒಂದು ಗ್ಲ್ಯಾಂಡ್ಸ್ ಇರುತ್ತೆ, ಸೆಕ್ರೇಷನ್ ಗ್ಲ್ಯಾಂಡ್ಸ್, ಅದು ಬ್ಲಾಕ್ ಆದಾಗ, ಅದರಿಂದ ಆ ಪೋರ್ಸ್ ಎಲ್ಲ ಬ್ಲಾಕ್ ಆದಾಗ ಕೆಲವೊಂದು ಮಿಲಿಯಾ ಅಂತ ಬರ್ತದೆ, ಮಿಲಿಯರಿ ಅಂತ ಹೇಳ್ತೀವಿ, ಅಥವಾ ರೆಡ್ ರ್ಯಾಷಸ್ಗಳು ಕೆಲವೊಂದು ವಿತೌಟ್ ಎನಿ ರೀಸನ್ಸು ಕೂಡ ಕೆಲವೊಂದು ಸಲ ರ್ಯಾಷಸ್ಗಳು ಬರುತ್ತೆ. ಇವೆಲ್ಲವೂ ಕೂಡ ಕಾಮನ್ನು. ಇದು ನಿಮಗೆ ವರಿ ಆಗ್ತಾ ಇದ್ರೆ ನೀವು ಯಾವಾಗ ಪಿಡಿಯಾಟ್ರಿಷಿಯನ್ಸ್ನ ನೀವು ಮೀಟ್ ಮಾಡ್ತೀರಿ ಅವಾಗ ಒಂದು ಸಲ ಅವ್ರಿಗೆ ತೋರಿಸಿದಾಗ ದೆನ್ ನಾವು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತೀವಿ, ಇದಕ್ಕೆ ಟ್ರೀಟ್ಮೆಂಟ್ ಹಾಕಬೇಕೋ ಬೇಡವೋ ಅನ್ನೋದನ್ನು. ಬಟ್ ಜನರಲಿ ಬೇಬಿ ರ್ಯಾಷಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಬರೋದಿಲ್ಲ.